ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವ ಮಕ್ಕಳೇ, ನಾವೊಂದು ವಾಕ್ಯ ಓದ್ಕೊಳ್ಳೋಣ. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ಮಕ್ಕಳೇ, ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನ ಕೇಳಿರಿ. ದೇವ್ರ ವಾಕ್ಯ ಹೇಳುತ್ತೆ, ಮಕ್ಕಳೇ, ಕರ್ತನಲ್ಲಿ ಇರೋರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನ ಕೇಳಿರಿ. ಇದನ್ನ ಕೇಳಿಕೊಂಡಿರುವಂಥ ಎಲ್ಲ ಮಕ್ಕಳು ಯೇಸುನ ನಂಬಿರ್ಬೋದು, ನಂಬದೇ ಇರ್ಬೋದು, ಬೈಬಲ್ ಓದಿರ್ಬೋದು, ಓದದೇ ಇರ್ಬೋದು, ಸಭೆಗಳಿಗೆ ಹೋಗ್ಬೋದು, ಹೋಗದೇ ಇರ್ಬೋದು, ಎಲ್ಲ ಮಕ್ಕಳಿಗೂ ದೇವ್ರ ವಾಕ್ಯ ಹೇಳುತ್ತೆ, ನಿಮ್ಮ ತಂದೆ ತಾಯಿಗಳ ಮಾತನ್ನ ಕೇಳಿರಿ. ಇವತ್ತು ತುಂಬ ಕಡೆಗಳಲ್ಲಿ ಮಕ್ಕಳು ತಂದೆ ತಾಯಿಗಳ ಮಾತನ್ನ ಕೇಳ್ತಾನೆ ಇಲ್ಲ. ಹಾಗಾಗಿ ಅವ್ರುಗಳನ್ನೇ ಇಷ್ಟ ಬಂದ ಹಾಗೆ ಅವರು ಸ್ವಂತ ಜ್ಞಾನದಿಂದ ಸ್ವಂತ ಬುದ್ಧಿನ ಉಪಯೋಗಪಡಿಸಿ ಅವ್ರುಗಳು ದೇವರಲ್ಲಿರೋಂಥ ತಂದೆ ತಾಯಿಗಳ ಮಾತನ್ನು ಕೇಳದೆ ಏನು ಮಾಡ್ತಾ ಇದ್ದಾರೆ, ಅವಿದ್ಯರಾಗಿ ಜೀವಿಸ್ತಾ ಇದ್ದಾರೆ. ಹೀಗಾಗಿ ಅವಿದ್ಯರಾಗಿ ಜೀವಿಸೋದು ಒಂದು ಪಾಪ. ಹಾಗೆ ಎಲ್ಲ ಮಕ್ಕಳೇ, ಮೊದಲು ನಿಮ್ಮ ಎತ್ತ ತಂದೆ ತಾಯಿಗಳ ಮಾತನ್ನು ನೀವು ಕೇಳಬೇಕು. ಅದು ಕರ್ತನಲ್ಲಿ ಅದು ತುಂಬನೇ ಅಮೂಲ್ಯವಾದದ್ದು. ಅದು ಒಂದು ಕಟ್ಟಳೆಯಾಗಿದೆ ದೇವರಲ್ಲಿ. ಆಗ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇವತ್ತು ತುಂಬ ಜನಗಳು ತಂದೆ ತಾಯಿ ಮಾತನ್ನ ಕೇಳ್ತಾ ಇಲ್ಲ. ಯಾವಾಗ ನೋಡು ಅಲ್ವಾ, ಕಾಲೇಜುಗಳಿಗೆ ಹೋಗಲಿ, ಸ್ಕೂಲ್ಗಳಿಗೆ ಹೋಗಲಿ, ಫ್ರೆಂಡ್ಸ್ಗಳ ಜೊತೆ ಹೋಗಲಿ, ಎಲ್ಲಾದರೂ ಟ್ರಿಪ್ ಹೋಗಲಿ, ಅಥವಾ ಮೊಬೈಲ್ಗಳ ವಿಷಯದಲ್ಲಿ, ಅಥವಾ ಬೇಡವಾದ ಸ್ಥಳಗಳಿಗೆ, ಬೇಡವಾದ ವ್ಯಕ್ತಿಗಳಿಗೆ ತಂದೆ ತಾಯಿಗಳು ಬುದ್ಧಿವಾದ ಹೇಳ್ತಾರೆ. ಬೇಡ, ಅಲ್ಲಿಗೆ ಹೋಗಬೇಡ, ಅವ್ರ ಜೊತೆ ಸೇರಬೇಡ, ಅದನ್ನು ಮಾಡಬೇಡ, ಹೀಗೆ ಇರಬೇಡ, ಆಗಿರಬೇಡ ಅಂದ್ಬಿಟ್ಟು ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ದಿನಗಳಲ್ಲಿ ಬುದ್ಧಿ ಹೇಳ್ತಾ ಇದ್ದಾರೆ. ಆದರೆ ತಂದೆ ತಾಯಿನ ಅವರು ಗೌರವಿಸುವುದಿಲ್ಲ, ಅವ್ರ ಮಾತಿಗೆ ವಿಧೇಯರಾಗುವುದಿಲ್ಲ. ಮತ್ತು ತಂದೆ ತಾಯಿಗಳಿಗೆ ವಿರೋಧವಾಗಿ ಮಾತಾಡ್ತಾರೆ, ಬೈತಾರೆ, ತಂದೆ ತಾಯಿಗಳನ್ನ ಏಕವಚನದಲ್ಲಿ ಮಾತಾಡ್ತಾರೆ, ಹೊಡಿತಾರೆ, ಬೈತಾರೆ. ಮತ್ತು ಅವ್ರಿಗೆ ವಿರೋಧವಾಗಿ ಮಕ್ಕಳು ಎದ್ದು ನಿಂತಿರೋದನ್ನು ನಾವು ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದು ಒಂದು ಸೈತಾನ ಒಂದು ಆಲೋಚನೆ. ಹಾಗಾಗಿ ಇವತ್ತು ತುಂಬ ಜನ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ, ಮೊಬೈಲ್ಗಳಲ್ಲಿ, ಇಂಟರ್ನೆಟ್ಟು, ಫೇಸ್ಬುಕ್ಕು, ವಾಟ್ಸಪ್ಗಳಲ್ಲಿ ಹಗಲು ರಾತ್ರಿ ಅಲ್ವಾ, ತಂದೆ ತಾಯಿಗಳ ಮಾತಿಗೆ ಗಮನ ಕೊಡಲ್ಲ, ಯಾರ ಜೊತೆ ಸೇರೋದಿಲ್ಲ, ವಿದ್ಯಾಭ್ಯಾಸದ ಕಡೆ ಗಮನ ಕೊಡೋದಿಲ್ಲ, ಒಂದು ಒಳ್ಳೆ ರೀತಿಯಾಗಿ ನಡ್ಕೊಳ್ಳೋಕ್ಕೆ ಅವ್ರು ಇಷ್ಟಪಡದೆ ಅವ್ರೇನು ಮಾಡ್ತಾರೆ ಅಂದರೆ ಹಗಲು ರಾತ್ರಿ ಫೋನ್ಗಳಲ್ಲಿ, ಇಂಟರ್ನೆಟ್ಗಳಲ್ಲಿ, ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಅಲ್ವಾ, ಮೆಸೇಜ್ಗಳಲ್ಲಿ, ಚಾಟಿಂಗ್ಗಳಲ್ಲಿ ಈ ರೀತಿಯಾಗಿ ಎಷ್ಟೋ ಮಕ್ಕಳು ಈ ದಿನದಲ್ಲಿ ಕೆಟ್ಟು ಹೋಗ್ತಾ ಇದ್ದಾರೆ. ಹಾಗಾಗಿ ತಂದೆ ತಾಯಿಗಳು ಮಕ್ಕಳಿಗೆ ಫೋನ್ಗಳನ್ನ ಈಸ್ಕೊಡ್ಬಾರ್ದು. ಅವ್ರುಗಳು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ತಂದೆ ತಾಯಿಗಳು ಗಮನಿಸಬೇಕು. ಮತ್ತು ತಂದೆ ತಾಯಿಗಳು ಅವ್ರಿಗೆ ಬುದ್ಧಿವಾದಗಳನ್ನ ಹೇಳಬೇಕು. ಮತ್ತೊಂದು ಕಡೆ ಅವ್ರು ಕೇಳದೆ ಹೋಗುವಾಗೆ ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ಮಗನನ್ನು ಶಿಕ್ಷಿಸು, ಮಗಳನ್ನು ಶಿಕ್ಷಿಸು, ಮತ್ತು ಬೆತ್ತದಿಂದ ಅವ್ರನ್ನ ಒಡಿ, ಅವರ ಆತ್ಮನ ಪಾತಾಳಕ್ಕೆ ಬೀಳದಂತೆ ಅವನ್ನ ರಕ್ಷಿಸಿ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ತಂದೆ ತಾಯಿಗಳು ಕೂಡ ಏನು ಮಾಡ್ತಾರೆ, ನಮ್ಮ ಮಕ್ಕಳು ಹೇಳೋ ಮಾತನ್ನ ಕೇಳೋದಿಲ್ಲ. ಹಾಗಾಗಿ ಹೇಳಿ ಹೇಳಿ ಸಾಕಾಯಿತು, ಹಾಗಾಗಿ ನಾನು ಅವ್ರನ್ನ ಬಿಟ್ಬಿಟ್ಟಿದ್ದೀನಿ ಎಂದು ತಂದೆ ತಾಯಿಗಳು ಏನು ಮಾಡ್ತಾರೆ, ಇವತ್ತು ಆ ರೀತಿಯಾಗಿ ಹೇಳೋದನ್ನು ನಾವು ನೋಡ್ತಾ ಇದ್ದೀವಿ. ತಂದೆ ತಾಯಿಗಳು ಹಾಗೆ ಮಾಡಬಾರ್ದು. ಯಾಕಂದರೆ ತಂದೆ ತಾಯಿಗಳು ಏನು ಮಾಡಬೇಕಂದ್ರೆ ಒಂದು ವಾಕ್ಯ ಹೇಳುತ್ತೆ, 4ನೇ ವಚನದಲ್ಲಿ, ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬರಿಸಬೇಡ್ರಿ. ಆಗ ಅನೇಕರು ತಂದೆ ತಾಯಿಗಳು ಕಾರಣವಿಲ್ಲದೆ ಮಕ್ಕಳನ್ನ ಹೊಡೆದಾಕ್ಬಿಡ್ತಾರೆ. ಬುದ್ಧಿವಾದ ಹೇಳ್ದಿರ ಯಾವಾಗಲೂ ಗದರಿಸ್ಕೊಂಡಿರ್ತಾರೆ, ಯಾವಾಗಲೂ ಕೋಪ ಮಾಡ್ತಾರೆ, ಯಾವಾಗಲೂ ಅವ್ರನ್ನ ಕೋಪದಿಂದ ಕೆಣಕಿ ಅವ್ರಿಗೆ ವಿರೋಧವಾಗಿ ಮಾತನಾಡಿಕೊಂಡೇ ಇರ್ತಾರೆ, ಮತ್ತು ಅವನ್ನ ಬೈತಾ ಇರ್ತಾರೆ. ತಂದೆ ತಾಯಿಗಳು ಆ ರೀತಿಯಾಗಿ ಮಾಡೋಕ್ಕೆ ಹೋಗಬಾರ್ದು. ಮಕ್ಕಳಿಗೆ ಕೋಪ ಎಬ್ಬಿರಿಸದೆ ಬಾಲ ಶಿಕ್ಷೆ ಬೋಧನೆಯನ್ನು ಮಾಡುತ್ತಾ ಅವನ್ನ ಕರ್ತನಲ್ಲಿ ಬೆಳೆಸಿರಿ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೀಗಾಗಿ ತಂದೆ ತಾಯಿಗಳು ಮಕ್ಕಳಿಗೆ ಬುದ್ಧಿವಾದ ಹೇಳಬೇಕು, ಅವ್ರಿಗೆ ಕೋಪ ಎಬ್ಬರಿಸಬಾರ್ದು, ಅವ್ರಿಗೆ ಬಾಲ ಬೋಧನೆಗಳನ್ನ ಮಾಡುತ್ತಾ ಅವ್ರನ್ನ ದೇವರಲ್ಲಿ ಸಾಕಬೇಕು, ಒಳ್ಳೆ ವಿಷಯಗಳನ್ನ ಅವ್ರಿಗೆ ಹೇಳ್ಕೊಡ್ಬೇಕು, ಅವ್ರನ್ನ ಗಮನಿಸಬೇಕು. ಅವ್ರು ಯಾರ ಜೊತೆ ಮಾತಾಡ್ತಾರೆ, ಯಾವ ರೀತಿ ಫೋನ್ಗಳಲ್ಲಿರ್ತಾರೆ, ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಯಾರ ಜೊತೆಯಲ್ಲಿ ಅವ್ರ ಸಹವಾಸಗಳು, ಎಂಥ ಕಾರ್ಯಗಳೆಲ್ಲ ಅಂದ್ಬಿಟ್ಟು ಅವ್ರನ್ನ ಗಮನಿಸಬೇಕು. ಮತ್ತು ಅಂಥ ಸಮಯಗಳಲ್ಲಿ ಅವ್ರನ್ನ ಎಚ್ಚರಿಸಬೇಕು. ಮತ್ತು ಅವ್ರಿಗಾಗಿ ದೇವರ ಪಾದದಲ್ಲಿ ಪ್ರಾರ್ಥನೆಗಳನ್ನ ಮಾಡಬೇಕು. ದೇವರ ಕರಗಳಲ್ಲಿ ಮಕ್ಕಳನ್ನ ಒಪ್ಪಿಸ್ಕೊಡ್ಬೇಕು. ಮಕ್ಕಳು ತಂದೆ ತಾಯಿಗಳಿಗೆ ಭಯ ಪಡಬೇಕು, ಅವರ ಮಾತಿಗೆ ವಿಧೇಯರಾಗಬೇಕು. ಅವ್ರು ಹೇಳ್ದಂಗೆ ಮಕ್ಕಳು ಕೇಳುವುದಾದರೆ ದೇವ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಮಕ್ಕಳೇ, ನೀವು ಇವತ್ತು ತಂದೆ ತಾಯಿಗಳಿಗೆ ವಿಧೇಯರಾಗಿ ಅವ್ರು ಹೇಳ್ದಂಗೆ ನೀವು ಕೇಳಿ ನಡ್ಕೊಂಡ್ರೆ ನಾಳೆ ನೀವು
ದೊಡ್ಡವರಾಗಿ ಮದುವೆಯಾಗಿ ನಿಮಗೆ ಮಕ್ಕಳಾಗುವಾಗೆ ನಿಮ್ಮ ಮಕ್ಕಳು ನೀವು ಹೇಳ್ದಂಗೆ ಕೇಳಿ ನಿಮಗೆ ವಿಧಿಯರಾಗಿ ನಡ್ಕೊಳ್ಳೋದನ್ನು ನಾವು ದೇವರ ಆಶೀರ್ವಾದದಲ್ಲಿ ಕಾಣ್ಬೋದು. ಅಂದರೆ ದೇವ್ರ ವಾಕ್ಯ ಹೇಳುತ್ತೆ, ಮನುಷ್ಯ ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಕೊಳ್ತಾನೆ. ಇವತ್ತು ತಂದೆ ತಾಯಿಗಳನ್ನ ನೀವು ಹೊಡೆದ್ರೆ ನಾಳೆ ನೀವು ದೊಡ್ಡವರಾಗಿ ನೀವು ಮಕ್ಕಳಿಗೆ ತಂದೆ ತಾಯಿಗಳಾಗುವಾಗೆ ಆ ಮಕ್ಕಳು ನಿಮ್ಮನ್ನು ಹೊಡಿತಾರೆ. ಇವತ್ತು ನೀವು ತಂದೆ ತಾಯಿಗಳನ್ನ ಬೈದರೆ ನಾಳೆ ನಿಮ್ಮ ಮಕ್ಕಳು ನಿಮ್ಮನ್ನು ಬೈಯೋಕೆ ಎದ್ದೇಳ್ತಾರೆ. ಇವತ್ತು ನಿಮ್ಮ ತಂದೆ ತಾಯಿಗೆ ಅವಿದ್ಯರಾದರೆ ನಾಳೆ ನಿಮಗೆ ಮಕ್ಕಳು ಅವಿದ್ಯರಾಗ್ತಾರೆ. ಹೀಗಾಗಿ ನಾವು ಏನು ಬಿತ್ತುತ್ತೀರೋ ಅದನ್ನೇ ಕೊಯ್ಕೊಳ್ತೀವಿ ಎಂದು ಸತ್ಯವೇದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಇವತ್ತು ನೋಡೋಕೆ ಎಷ್ಟೋ ಮಕ್ಕಳು, ಎಷ್ಟೋ ಸಣ್ಣ ಮಕ್ಕಳು ನೋಡ್ಬೋದು, ಯೌವನಸ್ಥರು, ಪ್ರಾಯಸ್ಥರನ್ನ ನೋಡ್ಬೋದು, ಪ್ರೀತಿಗಳಲ್ಲಿ, ಲವ್ಗಳಲ್ಲಿ ಇವತ್ತು ತಂದೆ ತಾಯಿಗಳಿಗೆ ಗೊತ್ತಿಲ್ದಿರೋ ಕಾಲೇಜುಗಳಿಗೆ ಹೋಗೋಗೆ ಡ್ರಗ್ಸ್ಗಳಲ್ಲಿ, ಗಾಂಜಾಗಳಲ್ಲಿ, ಮಾದಕ ವಸ್ತುಗಳಲ್ಲಿ ಇವತ್ತು ಅವ್ರು ನಡ್ಕೊಳ್ಳೋದನ್ನ ನಾವು ನೋಡ್ತಾ ಇರ್ತೀವಿ. ಹೊರಗಡೆ ಅನೇಕ ಫ್ರೆಂಡ್ಸ್ಗಳ ಜೊತೆ ಓಡಾಡೋದನ್ನು, ಬೈಕ್ಗಳಲ್ಲಿ ಸುತ್ತಾಡೋದನ್ನು, ಅನೇಕ ಪಾಪಗಳಲ್ಲಿ ಹೊಲಸಲ್ಲಿ ಅವ್ರು ಇರೋದನ್ನು ನೋಡ್ತೀವಿ. ಎಷ್ಟೋ ಪ್ರೀತಿ ಪ್ರೇಮ ವ್ಯಭಿಚಾರಗಳಲ್ಲಿ ಬಿದ್ದು ಎಲ್ಲ ಕಡೆಗಳಲ್ಲಿ ಕೊಲೆಗಳಾಗಿ ಅಲ್ವಾ ಇವತ್ತು ಅವರು ಸೂಸೈಡ್ಗಳನ್ನ ಮಾಡಿಕೊಂಡು ಕೈ ಕಾಲುಗಳನ್ನ ಕೊಯ್ಕೊಂಡು ಅಥವಾ ಅವರು ಲವ್ ಫೇಲಿಯರ್ ಆಯ್ತು ಅಂದ್ಬಿಟ್ಟು ಆತ್ಮಹತ್ಯೆಗಳನ್ನ ಮಾಡಿಕೊಂಡು ಈ ರೀತಿಯಾಗಿ ಅವರ ಜೀವನಗಳನ್ನ ಇವತ್ತು ಮಕ್ಕಳು ನಾಶ ಮಾಡಿಕೊಳ್ತಾ ಇರ್ತಾರೆ. ಸ್ಕೂಲಲ್ಲಿ ನೋಡುವಾಗೆ ಎಷ್ಟೋ ಮಕ್ಕಳು ಸ್ಕೂಲ್ಗಳಲ್ಲಿ ನೋಡುವಾಗೆ ಅನೇಕ ಪಾಪಗಳು, ಕಾಲೇಜುಗಳಲ್ಲಿ ನೋಡುವಾಗೆ ಪಾಪಗಳು, ಎಲ್ಲಿ ನೋಡಿದ್ರು ಯವನ ಪ್ರಾಯದಲ್ಲಿ ಸಣ್ಣ ಮಕ್ಕಳ ಜೀವಿತದಲ್ಲಿ ಒಂದು ಕಡೆ ಪಾಪಗಳು. ಅನೇಕ ಮಕ್ಕಳು ಕಿಡ್ನಾಪ್ ಆಗ್ತಾ ಇದ್ದಾರೆ. ಕಿಡ್ನಾಪ್ ಆಗಿ ಅನೇಕ ಬೇರೆ ಬೇರೆ ದೇಶಗಳಿಗೆ ಸಾಗಣೆ ಮಾಡಿ ಆ ಮಕ್ಕಳನ್ನ ಅತ್ಯಾಚಾರ ಮಾಡಿ ಅವ್ರನ್ನ ಕೊಲೆ ಮಾಡಿ ನೋಡ್ರಿ, ಈ ಲೋಕದಲ್ಲಿ ಎಲ್ಲ ಕಡೆಗಳಲ್ಲಿ ಮಕ್ಕಳಿಗೆ ವಿರೋಧವಾಗಿ ಯೌವನಸ್ಥರಿಗೆ ವಿರೋಧವಾಗಿ ಎಂಥ ದುಷ್ಟ ಕಾರ್ಯಗಳು ಭೂಮಿ ಮೇಲೆ ನಡೆದುಕೊಂಡಿದೆ. ಹಾಗಾಗಿ ತಂದೆ ತಾಯಿಗಳೇ ನಿಮ್ಮ ಮಕ್ಕಳ ವಿಷಯದಲ್ಲಿ ಕೇರ್ಫುಲ್ ವಹಿಸಬೇಕು ನೀವು. ಹಾಗಾಗಿ ಮಕ್ಕಳೇ ನಿಮ್ಮ ತಂದೆ ತಾಯಿಗಳ ವಿಷಯದಲ್ಲಿ ನೀವು ಬಹಳ ಗಮನ ಹರಿಸ್ಬೇಕು. ಯಾಕಂದರೆ ತಂದೆ ತಾಯಿಗಳು ನಿಮ್ಮ ಒಳ್ಳೆ ಭವಿಷ್ಯ ರೂಪಿಸೋದ್ರಾಗಿ ಅವ್ರು ನಿಮಗೆ ಒಳ್ಳೆ ಕಾರ್ಯಗಳಿಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ತಂದೆ ತಾಯಿಗಳ ಮಾತನ್ನ ಕೇಳಿದಿರಾ, ಎಲ್ಲಿ ಹೋಗಬೇಡಿ. ತಂದೆ ತಾಯಿಗಳು ಹೇಳೋ ಮಾತನ್ನ ಕೇಳ್ರಿ, ಅವ್ರಿಗೆ ವಿಧಿಯರಾಗ್ರಿ, ಅವ್ರನ್ನ ಹಿಂಬಾಲಿಸ್ರಿ, ನಿಮಗೆ ದೇವರ ಆಶೀರ್ವಾದ ಕೊಡ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಇವತ್ತು ಎಷ್ಟೋ ಮಕ್ಕಳು ನೋಡೋಗೆ ಕೆಟ್ಟ ಕೆಟ್ಟ ಕಾರ್ಯಗಳಿಗೆ ಅಡಿಕ್ಟ್ ಆಗಿದ್ದಾರೆ. ರಾತ್ರಿಗಳೆಲ್ಲ ಫೋನ್ಗಳಲ್ಲಿ ಇರ್ತಾರೆ, ಹಗಲಲ್ಲಿ ಫೋನ್ಗಳಲ್ಲಿ ಇರ್ತಾರೆ. ಇವತ್ತು ನೋಡ್ರಿ, ಕಣ್ಣೆತ್ತಿ ದಾರಿಗಳನ್ನೇ ನೋಡೋದಿಲ್ಲ, ಜನಗಳನ್ನೇ ನೋಡೋದಿಲ್ಲ. ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದರೆ ಆ ಒಂದು ವಾಟ್ಸಪ್ ಆಗಲಿ, ಫೇಸ್ಬುಕ್ ಆಗಲಿ, ಚಾಟಿಂಗ್ ಆಗಲಿ, ಆ ಒಂದು ರೀತಿಯಾದ ಎಲ್ಲ ಒಂದು ಫೋನ್ ಕಾರ್ಯಗಳಿಗೆ ಅಡಿಕ್ಟ್ ಆಗಿರ್ತಾರೆ. ಎಷ್ಟೋ ಜನ ಅದಕ್ಕೆ ಮೆಂಟಲ್ ಆಗಿರ್ತಾರೆ. ಎಷ್ಟೋ ಜನ ಅದಕ್ಕೆ ಹಲ್ವಾ ಪಾಪಗಳಲ್ಲಿ ಬಿದ್ದೋಗಿರ್ತಾರೆ. ಅದಿಲ್ಲ ಅಂದರೆ ಅವ್ರುಗಳಿಗೆ ಜೀವ ಬದುಕೋದು ಅಥವಾ ಕಷ್ಟ ಆಗ್ಬಿಟ್ಟಿರುತ್ತೆ. ಅದನ್ನು ಬಿಟ್ಟು ಇರಲ್ಲ ಅಂತ ಇದ್ದಾರೆ. ಅದಿಲ್ಲ ಅಂದರೆ ಸತ್ತೋಗ್ತಾರೆ. ಅದಿಲ್ಲ ಅಂದರೆ ಏನಾದರೂ ಒಂದು ಮಾಡಿಕೊಂಡು ಪ್ರಾಬ್ಲಮ್ ಮಾಡ್ಕೊಳ್ತಾ ಇದ್ದಾರೆ. ತಂದೆ ತಾಯಿ ಒಂದು ಮಾತು ಹೇಳೋಕ್ಕಿಲ್ಲ, ಸೂಸೈಡ್ ಮಾಡ್ಕೊಳ್ತಾರೆ. ದೊಡ್ಡವರೊಂದು ಮಾತು ಹೇಳೋಕ್ಕಿಲ್ಲ, ಕೋಪ ಮಾಡ್ಕೊಳ್ತಾರೆ. ವಿಧ ವಿಧವಾದ ಯವನದ ಮಕ್ಕಳ ಜೀವಿತದಲ್ಲಿ, ಸಣ್ಣ ಮಕ್ಕಳ ಜೀವಿತದಲ್ಲಿ ಇವತ್ತು ಎಷ್ಟೋ ಘಟನೆಗಳು, ಕೆಟ್ಟ ಕಾರ್ಯಗಳು ನಡೆದುಕೊಂಡಿದೆ. ಹಾಗಾಗಿ ಈ ದಿನಗಳು ಕೆಟ್ಟ ದಿನಗಳಾಗಿದೆ. ಮಕ್ಕಳೇ, ನೀವು ಆ ರೀತಿಯಾಗಿರೋದು ಒಳ್ಳೆಯದಲ್ಲ. ನೀವು ನಿಮ್ಮ ಆರೋಗ್ಯಗಳನ್ನು ಕಾಪಾಡಿಕೊಳ್ಳಬೇಕು. ಮುಂದಿನ ಭವಿಷ್ಯಗಳನ್ನ ನೀವು ರೂಪಿಸ್ಕೊಳ್ಬೇಕು. ನಿಮ್ಮ ತಂದೆ ತಾಯಿಗಳಿಗೆ, ದೊಡ್ಡವರಿಗೆ ವಿಧೇಯರಾಗಿರಬೇಕು. ಮತ್ತು ನಿಮ್ಮ ಜೀವಿತದಲ್ಲಿ ದೇವರು ಒಂದು ಉನ್ನತವಾದ ಕಾರ್ಯ ಮಾಡೋಕ್ಕಿದ್ದಾನೆ. ದೇವ್ರ ಕಡೆ ನೀವು ಗಮನ ಕೊಡಬೇಕು. ಬೈಬಲ್ನ ಓದ್ರಿ. ಸಣ್ಣ ವಯಸ್ಸುಗಳಲ್ಲಿ, ಯವನ ಪ್ರಾಯಗಳಲ್ಲಿ ನೀವು ಬೈಬಲ್ನ ಓದ್ರಿ. ದೇವ್ರ ವಾಕ್ಯದ ಕಡೆ ಗಮನ ಕೊಡ್ರಿ. ನೀವು ಪ್ರಾರ್ಥನೆ ಮಾಡಿರಿ. ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿ, ಏಸಪ್ಪ ಈ ತಪ್ಪುಗಳನ್ನ ನಾನು ಮಾಡಬಾರ್ದು, ಏಸಪ್ಪ ಈ ಪಾಪಗಳನ್ನ ನಾನು ಮಾಡಬಾರ್ದು, ಏಸಪ್ಪ ಇಂಥ ಕೆಟ್ಟ ಸವಾಸಗಳನ್ನ ನಾನು ಮಾಡಬಾರ್ದು, ನನಗಿದ್ದ ಬಿಡುಗಡೆ ಕೊಡ್ರಿ ಅಂದ್ಬಿಟ್ಟು ನೀವೆಲ್ಲರೂ ಯೇಸು ಹತ್ರ ಪ್ರಾರ್ಥನೆ ಮಾಡಿರಿ. ಯೇಸು ಅಂಥ ಕಾರ್ಯಗಳಿಂದ ನಮ್ಮನ್ನು ಬಿಡಿಸಿ ಬಿಡುಗಡೆ ಮಾಡಲು ಶಕ್ತನಾಗಿದ್ದಾನೆ. ನೀವು ಸ್ವಲ್ಪ ದೇವ್ರ ಕಡೆ ಮನಸ್ಸು ಕೊಟ್ಟು ಪ್ರಾರ್ಥನೆ ಮಾಡಿ ನೋಡ್ರಿ, ಬೈಬಲ್ ಓದಿ ನೋಡ್ರಿ. ಯೇಸು ಸ್ವಾಮಿ ನಿಮ್ಮ ಜೊತೆಲಿದ್ದು ನಿಮ್ಮನ್ನೆಲ್ಲ ಒಳ್ಳೆ ಕಾರ್ಯಗಳಲ್ಲಿ ಮಾರ್ಗ ನಡೆಸಲು ಶಕ್ತರಾಗಿರ್ತಾರೆ. ಹಾಗಾಗಿ ಕೋಪಗಳು ಮಾಡ್ಕೊಳ್ಬೇಡ್ರಿ, ಜಗಳಗಳು ಮಾಡ್ಕೊಳ್ಬೇಡ್ರಿ, ಆತ್ಮಹತ್ಯೆಗಳು ಮಾಡ್ಕೊಳ್ಬೇಡ್ರಿ, ವ್ಯಭಿಚಾರಗಳಲ್ಲಿ ಬೀಳ್ಬೇಡ್ರಿ, ಆ ಕೆಟ್ಟ ಸ್ನೇಹಿತರುಗಳ ಸಹವಾಸ ಮಾಡಬೇಡ್ರಿ, ಫೋನ್ಗಳಿಗೆ ಅಡಿಕ್ಟ್ ಆಗಬೇಡ್ರಿ ಅಲ್ವಾ. ಡ್ರಗ್ಸ್ ಆಗಲಿ, ಗಾಂಜಾ ಆಗಲಿ, ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಬೇಡ್ರಿ. ಹೇಳಿದವ್ರ ಮಾತನ್ನ ಕೇಳೋಕೆ ಹೋಗ್ಬೇಡ್ರಿ ಅಲ್ವಾ. ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ಅವರು ಅಲ್ವಾ, ನಿಮ್ಮ ಅಜ್ಜ ತಾತ ತಂದೆ ತಾಯಿಗಳು ಅವ್ರ ಮಾತನ್ನ ಕೇಳ್ರಿ. ಅವ್ರು ನಿಮ್ಗೆ ಒಳ್ಳೆಯದನ್ನೇ ಬಯಸ್ತಾರೆ, ನಿಮ್ಮ ಒಳ್ಳೆ ಭವಿಷ್ಯಗಳನ್ನ ರೂಪಿಸ್ತಾರೆ. ನಿಮಗಾಗಿ ಅವ್ರು ಎಲ್ಲವನ್ನ ಮಾಡುವಂಥ ಒಳ್ಳೆ ಗುಣ ಮನಸ್ಸು ಅವರಲ್ಲಿ ಇರುತ್ತೆ, ಬೇರೆ ಯಾರಲ್ಲಿ ಇರಲ್ಲ ಮಕ್ಕಳೇ. ಹೀಗಾಗಿ ಈ ಕೊನೆ ಕಾಲದಲ್ಲಿ ಎಲ್ಲ ಮಕ್ಕಳು ದೇವರಿಗೆ ಭಯಪಡ್ರಿ, ತಂದೆ ತಾಯಿಗಳ ಮಾತನ್ನು ಕೇಳ್ರಿ, ಕೆಟ್ಟ ಸವಾಸಗಳನ್ನ ಬಿಡ್ರಿ, ಬೈಬಲ್ ಓದಿ ಪ್ರಾರ್ಥನೆ ಮಾಡ್ರಿ. ಬೈಬಲಲ್ಲಿ ಯೋಸೇಫ್ ಅಂದ್ಬಿಟ್ಟು ಯೌವನಸ್ಥ ಇದ್ದಾನೆ.
ದಾನಿಯೇಲ್ ಅಂದ್ಬಿಟ್ಟು ಯವನಸ್ಥ ಇದ್ದಾನೆ, ಶಾದ್ರಕ್ ಮೇಷಕ್ ಅಬೇದ್ನೆಗೋರಂದು ಯವನಸ್ಥರಿದ್ದಾರೆ. ಅವರೆಲ್ಲ ಸಣ್ಣ ಪ್ರಾಯದಲ್ಲಿ ದಾವೀದ್ ಅಂದ್ಬಿಟ್ಟು ಯವನಸ್ಥನಿದ್ದಾನೆ. ಅವರೆಲ್ಲ ಸಣ್ಣ ಪ್ರಾಯದಲ್ಲಿ ಅವ್ರ ತಂದೆ ತಾಯಿಗಳಿಗೆ ವಿಧೇಯರಾದ್ರು, ಒಳ್ಳೆ ಕಾರ್ಯಗಳನ್ನ ಮಾಡಿದ್ರು. ಹಾಗಾಗಿ ದೇಶದಲ್ಲಿ ಲೋಕದಲ್ಲಿ ದೇವರವ್ರನ್ನ ಉನ್ನತ ಸ್ಥಾನಕ್ಕೆ ತಂದವ್ರನ್ನ ಆಶೀರ್ವಾದ ಮಾಡಿದ್ದಾನೆ. ಇದನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳೇ, ನೀವು ಒಳ್ಳೇದನ್ನು ಮಾಡ್ರಿ, ದೇವ್ರಿಗೆ ಭಯಪಡ್ರಿ, ತಂದೆ ತಾಯಿಗೆ ವಿಧೇಯರಾಗ್ರಿ, ಪಾಪ ಮಾಡಬೇಡ್ರಿ, ಮತ್ತು ನಿಮ್ಮ ಪ್ರಾಣಗಳನ್ನ ನೀವು ಹಾಳು ಮಾಡ್ಕೊಳ್ಬೇಡ್ರಿ, ನಿಮ್ಮ ಜೀವಿತಗಳನ್ನ ಕೆಡಿಸ್ಕೊಳ್ಬೇಡ್ರಿ. ಏಸಪ್ಪ ನಿಮ್ಮೆಲ್ಲರನ್ನ ಪ್ರೀತಿಸ್ತಾನೆ. ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲು ಯೇಸು ಸ್ವಾಮಿ ಕಡೆ ಮನಸ್ಸು ಕೊಡಿ, ಗಮನ ಕೊಟ್ಟು ಪ್ರಾರ್ಥನೆ ಮಾಡಿ, ಬೈಬಲೋದು ಸಭೆಗಳಿಗೆ ಹೋಗ್ರಿ, ಒಳ್ಳೆ ಒಂದು ಪ್ರಾರ್ಥನೆಗಳು ಮಾಡೋಗಿ ನಿಮ್ಮ ಜೀವಿತದಲ್ಲಿ ಆಶೀರ್ವಾದನ ನೀವು ಕಾಣ್ತೀರಾ. ಈ ವಾಕ್ಯಗಳನ್ನ ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳೇ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಎಲ್ಲ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯದನ್ನೇ ಹೇಳ್ಕೊಡ್ರಿ, ಅವ್ರಿಗಾಗಿ ಪ್ರಾರ್ಥನೆ ಮಾಡಿರಿ. ದೇವರು ಅವ್ರನ್ನ ಕಾಯಲು, ಕಾಪಾಡಲು, ರಕ್ಷಿಸಲು ಶಕ್ತನಾಗಿದ್ದಾನೆ. ನಾವು ಒಂದು ಸಣ್ಣ ಪ್ರಾರ್ಥನೆನ ಮಾಡೋಣ. ಏಸಪ್ಪ, ಇದನ್ನು ನೋಡಿಕೊಂಡಿರಿ ಎಲ್ಲ ತಂದೆ ತಾಯಿಗಳನ್ನ ನೀವು ಮುಟ್ರಿ, ಅವ್ರಿಗೆ ಜ್ಞಾನ ಕೊಡ್ರಿ, ತನ್ನ ಮಕ್ಕಳನ್ನ ಅವರು ಒಳ್ಳೆಯ ರೀತಿಯಾಗಿ ನಡೆಸ್ಕೊಳ್ಳೋಕ್ಕೂ ಅವ್ರಿಗೆ ಜ್ಞಾನ ಕೊಟ್ಟವನ್ನ ಕಾಪಾಡ್ರಿ. ಮತ್ತು ಎಲ್ಲ ಮಕ್ಕಳಿಗೆ ಒಳ್ಳೆ ಬುದ್ಧಿ ಜ್ಞಾನ ಕೊಡ್ರಿ. ತಂದೆ ತಾಯಿಗಳಿಗೆ ವಿಧಿರಾಗಿ ಕೆಟ್ಟ ಕಾರ್ಯಗಳು ಮಾಡದಾಗೆ ನಿನ್ನ ಕಡೆ ತಿರುಗಿಕೊಂಡು ಪರಿಶುದ್ಧವಾಗಿ ಜೀವಿಸಲು ಸಹಾಯ ಮಾಡಿರಿ. ಎಲ್ಲರನ್ನ ಆಶೀರ್ವದಿಸ್ರಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಇದನ್ನು ಕೇಳಿಕೊಂಡಿರೋ ಎಲ್ಲ ತಂದೆ ತಾಯಿಗಳು, ಮಕ್ಕಳು ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.